ಆದಿಕೇಶ್ ಅವರು ನಾಳೆ ಸಿಎಂ ಆಗಲಿದ್ದಾರೆ. ಇನ್ನು ಈ ಕಡೆಯಿಂದ ಹಲವಾರು ಕೋಟಿ ಬೆಲೆ ಬಾಳುವ ಕೊಕೇನ್ ಪೊಲೀಸರ ವಶದಲ್ಲಿದೆ ಹಾಗೂ 18 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ಇದನ್ನೆಲ್ಲ ಅಜಯ್ ಮಾರ್ಕ್ ಅವರು ಸಸ್ಪೆನ್ಸ್ ಆಗಿದ್ರೂ ಕೂಡ ಹೇಗೆ ನಿಭಾಯಿಸ್ತಾರೆ ಎಂಬುದನ್ನು ನೀವು ಸಿನಿಮಾದಲ್ಲೇ ನೋಡಬೇಕಾಗುತ್ತೆ. ಮ್ಯಾಕ್ಸ್ ಮೂವಿಗೆ ಕಂಪೇರ್ ಮಾಡಿದರೆ ಮಾರ್ಕ್ ಮೂವಿ ಒಂದು ರೇಂಜ್ಗೆ ಓಕೆ ಅಂತ ಅನಿಸುತ್ತೆ. ನನಗೆ ಈ ಮೂವಿಯಲ್ಲಿ ಏನು ಇಷ್ಟ ಆಯ್ತಂದರೆ ಮೇನ್ ಅಂದರೆ ಇಲ್ಲಿ 18 ಜನ ಕಿಡ್ನ್ಯಾಪ್ ಆಗಿದ್ದಾರೆ. ಆ ಕಿಡ್ನ್ಯಾಪ್ ಮಾಡಿದ ಪರ್ಸನ್ ಕೂಡ ಇಲ್ಲಿ ಇರುವುದಿಲ್ಲ. ಹಾಗಾದರೆ ಈಗ ಮಾರ್ಕ್ ಇದನ್ನು ಹೇಗೆ ಕಂಡು ಹಿಡಿತಾನೆ ಎಂಬುದೇ ಒಂದು ಟ್ವಿಸ್ಟ್ ಆಗಿದೆ. ಇನ್ನು ಸಾಂಗ್ ಮತ್ತು ಸ್ಕ್ರೀನ್ ಪ್ಲೇಗೆ ಬಂದರೆ ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ಆಲ್ ನೈಟಲ್ಲಿ ಜಾಸ್ತಿ ಮೂವಿ ಮಾಡಿದ್ದಾರೆ. ಡೇಯೂ ಇದೆ, ಬಟ್ ಮ್ಯಾಕ್ಸ್ ಮೂವಿಯಾಗಿ ಫುಲ್ಲು ನೈಟ್ ಇಲ್ಲ, ಬಟ್ ಆಲ್ಮೋಸ್ಟ್ ಆಲ್ ಅರ್ಧ ಅಂಶ ಫುಲ್ ನೈಟಲ್ಲೇ ಮೂವಿ ಮಾಡಿದ್ದಾರೆ. ಇನ್ನು ಸಾಂಗ್ ವಿಚಾರಕ್ಕೆ ಬಂದರೆ ಆ 2 ಸಾಂಗ್ಗಳು ಕೂಡ ತುಂಬ ಹಿಟ್ ಆಗಿದೆ ಕೂಡ. ಈ ಮೂವಿಯಲ್ಲೂ ತುಂಬ ಚೆನ್ನಾಗಿದೆ. ಹಿಂದೆ ಮ್ಯಾಕ್ಸಲ್ಲಿ ಹೇಗೆ ಒನ್ ಡೇ ನೈಟ್ ಮೂವಿ ಪೊಲೀಸ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಹೇಗೆ ಮಾಡಿದ್ದಾರೆ, ಈ ಮೂವಿಯಲ್ಲೂ ಸೇಮು ಒನ್ ಡೇ ಅಲ್ಲ ಬಟ್ 2 ಡೇ ನೈಟಲ್ಲಿ ಸಸ್ಪೆನ್ಸ್ ಮೂವಿಯನ್ನು ಮಾಡಿದ್ದಾರೆ. ಓವರಾಲ್ ಆಗಿ ಮೂವಿಯನ್ನು ನೀವು ಬೇಕಾದರೆ ಒನ್ ಟೈಮಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಆಲ್.